ಹೇಳ್ತೀನಿ ಅದರಲ್ಲಿದ್ದೀನಿ ಸದ್ಯಕ್ಕೆ. ದಟ್ ಈಸ್ ದ ಬಿಗ್ಗೆಸ್ಟ್ ಎಫರ್ಟ್ ದ್ಯಾನ್ ಕ್ಯಾರೆಕ್ಟರ್ಸ್ ಆನ್ ಸ್ಕ್ರೀನ್. ಬಿಕಾಸ್ ಕ್ಯಾರೆಕ್ಟರ್ ಆನ್ ಸ್ಕ್ರೀನ್ ಕ್ರಾಫ್ಟ್ ಮಾಡೋಕ್ಕೆ ತುಂಬ ಜನ ಬರ್ತಾರೆ. ಇದ್ರೆ ನಾನು ಒಬ್ಬನೇ ಕೆತ್ಕೋಬೇಕು. ಬೆಳಗ್ಗೆ ಎದ್ರೆ ನಾನು ಆ ಪ್ರಯತ್ನದಲ್ಲಿದ್ದೀನಿ. ಆ್ಯಂಡ್ ಪಾತ್ರ ಅನ್ನೋದೇನಿದೆ ಸರ್, ಪೇಪರ್ನಲ್ಲಿ ಬರೆದಾಗ ಅದು ಬರೀ ಡೈಲಾಗ್ ಮೂಲಕ ಇರುತ್ತೆ. ಒಬ್ಬೊಬ್ಬ ಕಲಾವಿದನಿಗೆ ಅದೇ ಪಾತ್ರ ಕೊಟ್ಟರೆ ಒಬ್ಬೊಬ್ಬ ಬೇರೆ ಬೇರೆ ರೀತಿ ಮಾಡ್ತೀವಿ. ಅದು ನಮ್ಮ ಭಾಗಕ್ಕೆ ಬಂದಿದ್ದು ನಂದು ಅಂದ್ಕೊಂಡು ಅದ್ರಲ್ಲಿ ಏನು ಬೆಸ್ಟ್ ಮಾಡೋಕ್ಕಾಗುತ್ತೋ ಮಾಡ್ತೇನೆ ಹೊರತು ಇದು ಮಾಡಬೇಕು ಅದು ಮಾಡಬೇಕು ಅಂತ ಅಂದ್ಕೊಂಡು ನಾನು ಯಾವತ್ತೂ ಕೂತ್ಕೊಂಡು ಇಲ್ಲ, ಕೂರೋದು ಇಲ್ಲ. ವಾಟ್ ಎವರ್ ಇಸ್ ಮೈನ್ ಇಸ್ ಮೈನ್. ಇಟ್ ಕಮ್ಸ್ ಟು ಮೀ. ಐ ವಿಲ್ ಟ್ರೈ ಟು ಗ್ಲೋರಿಫೈ ಇಟ್, ಐ ವಿಲ್ ಟ್ರೈ ಟು ಎಂಜಾಯ್ ಇಟ್, ಐ ವಿಲ್ ಟ್ರೈ ಟು ಲಿವ್ ಇಟ್, ಐ ವಿಲ್ ಡೂ ದ್ಯಾಟ್. ಹಾಂ ಹಾಂ ನಾನು ಹೇಳಿದ್ದು ಇದು ಯಾವುದೋ ಒಬ್ಬ ಕಲಾವಿದನ ಅಭಿಮಾನಿಗಳು ಹೇಳಿದೆ ಅಂತ ದಯವಿಟ್ಟು ಅನ್ಕೊಳಕ್ಕೆ ಹೋಗ್ಬೇಡಿ. ನಾನು ಅದನ್ನು ಹೇಳಿಲ್ಲ. ಆ ವೇದಿಕೆ ಮೇಲೆ ನಿಂತ್ಕೊಂಡಾಗ ಒಂದು ಮರಿಬೇಡಿ, ಕನ್ನಡ ಚಿತ್ರರಂಗದಲ್ಲಿ ಅಂದಾಗ ಕನ್ನಡ ಇಂಡಸ್ಟ್ರಿ ಅಂದರೆ ಕರ್ನಾಟಕದಲ್ಲಿ ಇದೀರಿ ನೀವು ನಾವು ಎಲ್ಲ ಕರೆಕ್ಟ್. ಕನ್ನಡ ಇಂಡಸ್ಟ್ರಿಯಲ್ಲಿ ನಿಂತ್ಕೊಂಡಿರ್ಬೇಕಾದ್ರೆ ನೀವು ಇಲ್ಲಿ ದಯವಿಟ್ಟು ಕನ್ನಡ ನೋಡಿ, ದಯವಿಟ್ಟು ಕನ್ನಡ ನೋಡಿ, ದಯವಿಟ್ಟು ಕನ್ನಡ ಮಾಡಿ, ಇಟ್ ಈಸ್ ರಾಂಗ್ ಸರ್. ಇಲ್ಲಿ ನಾನು ಹೇಳ್ತಾ ಇರೋದು ನಮ್ಮ ರಾಜ್ಯದಲ್ಲಿ, ನಮ್ಮ ಊರಲ್ಲಿ ನಾವೇ ಭಿಕ್ಷೆ ಬೇಡ್ತಾ ಇದ್ರಲ್ಲಿ ನಮ್ಮ ಜನಗಳ ಮಧ್ಯದಲ್ಲಿ ಹೆಂಗ್ ಕಾಣ್ತೀವಿ ನಾವು ಹೊರಗಿನವ್ರಿಗೆ ಹೇಳಿ? ಗದ್ದಲ್ ಮಾಡಿ ಅಂತ ಇದ್ದೀನಿ. ನೋಡೋರು ನೋಡ್ತಾರೆ, ನೋಡ್ತಿದ್ದವ್ರ ಬಗ್ಗೆ ತಲೆ ಕೆಡಿಸ್ಕೊಂಡ್ಬೇಡಿ. ನೋಡೋರು ನೋಡಿನೇ ಇಷ್ಟು ಬಿಸ್ನೆಸ್ ಆಗ್ತದೆ ನಮ್ಮ ಪಿಕ್ಚರ್ ಅಲ್ಲಿ. ಈಗ ಫಾರ್ ಎಕ್ಸಾಂಪಲ್, ಯು ವೋಂಟ್ ಬಿಲೀವ್ 30 lakhs people are not watching. If 30 to 36 lakhs people watch a Kannada film, do you know how big it is? Average 150 ರೂಪಾಯಿ 200 ರೂಪಾಯಿ ಹಾಕೊಳ್ಳಿ, 36 ಲಕ್ಷ ಹಾಕೊಳ್ಳಿ, ರಿಪೀಟ್ ಆಡಿಯನ್ಸ್ ಇಲ್ಲದೆ. ಡ್ಯೂ ನೋ ದ ಮ್ಯಾಥ್? ಅಷ್ಟು ಜನ ನೋಡ್ತಾನೆ ಇಲ್ಲ. ನೋಡಿಲ್ಲ ಅಂದ್ರೆ ನಮ್ಮ ಸಿನಿಮಾ ಬಿಸ್ನೆಸ್ ಮಾಡ್ತಾ ಇದೆ ಅಂದಾಗ ನಾನು ಹೇಳ್ತಾ ಇರೋದು 1000 ಬರ್ತಂಗೆ ಹೋಗುತ್ತೆ. ನೀವು ನಮ್ಮ ಗತ್ತು ಬಿಟ್ಕೊಂಡಿದ್ದೀನ ನಾವಲ್ಲ ಸರ್. ಇದು ನಮ್ಮ ಭಾಷೆ, ನಮ್ಮೂರು. ಏನ್ ಬೇಕೋ ಮಾಡೋಣ. ದಯವಿಟ್ಟು ನಮ್ಮೂರಲ್ಲಿ ಒಂದೇ ಒಂದು ಮಾಡಬೇಡಿ, ಭಿಕ್ಷೆ ಬಿಡಬೇಡಿ. ಅದು ನಮ್ಗಳ ಹತ್ರ, ನಮ್ಮವ್ರ ಹತ್ರ. ದಯವಿಟ್ಟು ಬನ್ನಿ, ದಯವಿಟ್ಟು ಬನ್ನಿ, ದಯವಿಟ್ಟು ನೋಡಿ. ದಟ್ ಇಸ್ ನಾಟ್ ಫೇರ್. ನನಗೆ ನಂದ್ರ ಮೇಲೆ, ನಮ್ಮ ಊರ ಮೇಲೆ, ನನ್ನ ಭಾಷೆ ಮೇಲೆ, ಅದು ನೀವು ಹೇಳಿದಂಗೆ ದಕ್ಷಿಣ ಕರ್ನಾಟಕ ಆಗಿರಲಿ, ನಾರ್ತ್ ಕರ್ನಾಟಕ ಆಗಲಿ, ಕನ್ನಡ ತಾನೆ. ನಮ್ದ್ರ ಮೇಲೆ ನಾವೇ ಬಿಟ್ಕೊಟ್ಬಿಟ್ರೆ ಹೆಂಗೆ ಸರ್? ಇವತ್ತು ಪತ್ರಿಕಾಗೋಷ್ಠಿ ಅಂತ ಕರೆದಾಗ ನಾನು ಪ್ರೀತಿಯಿಂದ ಕರಿಬಲ್ಲೆ. 150 ಜನ ಬರಬೇಕು, 200 ಜನ ಬರಬೇಕು ಅಂತ ಹೇಳಕ್ಕಾಗುತ್ತಾ ಸರ್? ಪ್ರೀತಿಯಿಂದ ನೀವು ಬರ್ತೀರ ಅಂದ್ರೆ ನಿಮ್ಮ ಹತ್ರ ಮಾತಾಡಿಸ್ತೀನಿ ಸರ್. ಪ್ರೀತಿಯಿಂದ ಇಬ್ಬರೇ ಬಂದ್ರೆ ಇಬ್ಬರ ಹತ್ರನೇ ಮಾತಾಡಿಸ್ತೀನಿ ಸರ್. ಅದು ನನ್ನ ಗತ್ತ. ಹಂಗಂತ ಇಬ್ಬರೇ ಬಂದ್ರೆ ಇಲ್ಲಿ ಹಾಲ್ ಬೇಡ, ಮನೆಗೆ ಕರಿ ಅನ್ನೋನಲ್ಲ. ಇಲ್ಲೇ ಕರಿತೀನಿ, ಇಲ್ಲೇ ನಾನು ಪ್ರೀತಿ ತೋರಿಸ್ತೀನಿ. ಇದು ನಮ್ಮ ಊರು ಸರ್. ನನಗೆ ಗೊತ್ತಿರೋದು ಇಲ್ಲಿ ನಾವು ನಮ್ಮ ಗತ್ತನ್ನ ಬಿಟ್ಕೊಡ್ಬಾರ್ದು. ಆ ಒಂದು ಕಾರಣಕ್ಕೆ ಹೇಳಿದೆ ಹೊರತು ನಾನು ಯಾರಿಗೂ ಟಾಂಟ್ ಕೊಡೋನಲ್ಲ ಸರ್. ಹೇಳಿದ್ರೆ ಡೈರೆಕ್ಟಾಗಿ ಹೇಳ್ತೀನಿ. ನಾನು ಅಡ್ಗಾಲ್ ಮೇಲೆ ಇಟ್ಕೊಂಡು ಕುತ್ಕೊಳ್ಳೋನಲ್ಲ, ನೋಡೋರು ಬರಲ್ಲ ಅಂತ. ಯಾರ್ದೋ ಅವ್ರವ್ರ ಫ್ಯಾನ್ಸ್ಗಳಿಗೆ ಅವ್ರವ್ರದ್ದು ನೋವುಗಳಿರ್ತವೆ. ಆ ನೋವಲ್ಲಿ 1000 ಅವ್ರು ಮಾತಾಡ್ಬೋದು, ಕ್ಷಮಿಸ್ಬಿಡಿ. ಇವಾಗಲ್ಲಿ ಏನಿದೆ ತಪ್ಪು. ಈಗ ನಮ್ಮ ಫ್ಯಾನ್ಸ್ ಬಗ್ಗೆ ನಾನು ಮೇಂಟೈನ್ ಮಾಡ್ಬೋದು. ಅವ್ರೇನಾದ್ರು ತಪ್ಪು ಮಾಡಿದ್ರೆ ಕದ್ದು ಉಗಿಬೋದು, ಯಾಕ್ರೆ ಹಿಂಗೆ ಮಾಡ್ತಾ ಇದ್ದೀರಾ ಅಂತ. ನನಗೆ ಬೇರೆಯವ್ರ ಬಗ್ಗೆ ನಮಗೆ ಗೊತ್ತಿಲ್ಲ. ಏನಕ್ಕಂದ್ರೆ ಆ ಅಧಿಕಾರ ನಮಗೆ ಬೇಡ. ಕರೆಕ್ಷನ್ ಮಾಡೋಕ್ಕೆ ನಾನು ಹುಟ್ಟು ಇಲ್ಲ. ಅರ್ಥ ಆಯ್ತಾ? ಇವತ್ತು ಇಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ತಾವೆಲ್ಲ ಬಂದು ಇವತ್ತು ಪ್ರೀತಿಯಿಂದ ಮಾತಾಡ್ತಾ ಇದ್ದೀರಂದ್ರೆ ಸರ್, ಈ ಸಂಬಂಧ ಬೆಳೆಸೋದಕ್ಕೆ 28 ವರ್ಷ ಆಗಿದೆ ನನಗೆ ಇಂಡಸ್ಟ್ರಿಯಲ್ಲಿ. ಅರ್ಥ ಆಯ್ತಾ? ಇಲ್ಲ ಅಂತಂದ್ರೆ ಆಗಲ್ಲ. ಎಲ್ಲದಕ್ಕೂ ಟೈಮ್ ಕೊಡಬೇಕು ಸರಿ ಹೋಗೋದಕ್ಕೆ. ಅದು ಬಿಟ್ಟುಬಿಡಿ. ಆ್ಯಂಡ್ ದಯವಿಟ್ಟು ನಂದು ಎಲ್ಲ ಸ್ಟೇಟ್ಮೆಂಟಿಗೆ ಯಾವ್ಯಾವುದೋ ಲಿಂಕ್ ಹಾಕ್ಬೇಡಿ. ಇದ್ರೆ ಡೈರೆಕ್ಟಾಗಿ ಹೇಳ್ತೀನಿ ನಾನು. ಖಂಡಿತ ನಾನು ಲಾಸ್ಟ್ ಇಯರ್ ಹೇಳೋಕಿನ, ಬರ್ತ್ಡೇ ಹೇಳೋಕಿನ ಕೆಲವು ತಿಂಗಳ ಹಿಂದೆನೋ ಕೆಲವು ವರ್ಷಗಳ ಹಿಂದೆನೋ ನಾವು ಮಾತಾಡ್ಕೊಂಡಿದ್ದಿದ್ರೆ ನಾನು ಹೋಗ್ತಾ ಇದ್ದೆ. ಮಾತಾಡ್ತಾ ಇಲ್ವೇ? ಅದು ಈಗ ಅನ್ಸೋದಕ್ಕೆ ನಾವೇನು ಅನ್ಸುತ್ತೆ ಬಿಡುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದಂತೂ ಸತ್ಯಮ್ಮ, ನಾವು ಒಳ್ಳೇದು ಬಯಸ್ತೀವೋ ಅನ್ನೋ ಕಾರಣಕ್ಕೆ ಪ್ರತಿಯೊಂದು ನಮ್ದಾಗಬೇಕಾಗಿಲ್ಲ. ಈಗ ಕೆಲವು ಡಿಸ್ಟೆನ್ಸಸ್ ನಾವೇನಕ್ಕೆ ಮೇಂಟೈನ್ ಮಾಡ್ತೀವಿ ಅಂದರೆ ನಾವು ಸರಿ ಇಲ್ಲ, ಅವ್ರು ಸರಿ ಇಲ್ಲ ಅನ್ನೋದಲ್ಲ. ನಾವಿಬ್ಬರು ಒಟ್ಟಿಗೆ ಸರಿ ಇಲ್ಲ. ನಾನೊಂದು ಮಾತು ಹೇಳಿದೆ, ಸೂರ್ಯ ಬೆಳಗ್ಗೆ ಬಂದ್ರೇ ಬೆಟ್ರು, ಚಂದ್ರ ರಾತ್ರಿ ಇದ್ರೇ ಬೆಟ್ರು. ಎರಡು ಒಟ್ಟಿಗೆ ಸೇರಿದ್ದಿನ ಪ್ರಾಬ್ಲಮ್ ಆಗುತ್ತೆ. ಬೇಡಿ.
ಹಾಗಂತ ವ್ಯಕ್ತಿತ್ವದ ತೊಂದರೆ ಇದೆ ಅಂತ ನಾನು ಹೇಳ್ತಾ ಇಲ್ಲ. ಐ ಆಮ್ ಅ ಡಿಫ್ರೆಂಟ್ ಪರ್ಸನ್, ಹಿ ಈಸ್ ಅ ಡಿಫ್ರೆಂಟ್ ಪರ್ಸನ್ ವಿತ್ ಡಿಫ್ರೆಂಟ್ ಟೇಸ್ಟ್. ಡಸ್ ದಟ್ ಮೀನ್ ದಟ್ ವಿ ಕೆನಾಟ್ ಕೋಎಕ್ಸಿಸ್ಟ್? ಡಸ್ ದಟ್ ಮೀನ್ ದಟ್ ಇವಾಗ ಏನಾಗುತ್ತೆ, ನಾಟಕೀಯವಾಗಿ ಇರೋದಕ್ಕೆ ನನಗೆ ಬರಲ್ಲ. ಸಮಾಜ ಯಾರೋ ಹೇಳ್ತಾರಂತ ನಾನು ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಇಲ್ಲಿಂದ ಬಂದರೆ ನೀವ್ಯಾರು ಏನು ಅನ್ಕೊಂತೀರಂತಲೂ ನಾನು ನೋಡಕ್ಕೆ ಹೋಗಲ್ಲ, ನಾನು ಹೋಗಿ ಹೋಗ್ತೀನಿ. ನಾನು ಆ ಥರ ಇರೋಲ್ಲ, ನಾನು ಹಾಗೆ ಬಾಳ್ಕೊಂಡು ಬದುಕೊಂಡು ಬಂದಿರೋನು. ಅದಕ್ಕೆ ಈ ಪ್ರಶ್ನೆಗಳು ನನಗೆ ಬರ್ಬೇಕಾದ್ರೆ ಮೈಂಡಿಗೆ ಬಂದಿದ್ದೀನಿ, ಅದಕ್ಕೆ ಉತ್ತರ ಕೊಡ್ತೀನಿ. ಈಗ ಫಾರ್ ಎಕ್ಸಾಂಪಲ್ ನಾವು ಸರಿ ಇಲ್ಲ ಅಂದಾಗ್ಲೂ ಎಲ್ಲೋ ಒಂದು ಕಡೆ ಒಂದು ಪಬ್ಲಿಕ್ಗೆ ಹೋಗಿ ಅಲ್ಲೇನೋ ಅವ್ರಿಗೆ ಅವಮಾನ ಆಯಿತು ಏನೋ ಆಯಿತು ಅಂದಾಗ ಎಲ್ಲರೂ ಟ್ವೀಟ್ ಮಾಡಿರ್ಬೋದು, ನಾನು ಲೆಟರ್ ಬರೆದಿದ್ದೀನಿ, ಮರಿಬೇಡಿ, ಅದು ಅವಶ್ಯಕತೆ ಇರಲಿಲ್ಲ ಅವತ್ತು. ಇಷ್ಟಿಷ್ಟು ಟ್ವೀಟ್ ಮಾಡಿದ ಕಡೆ ಲೆಟರ್ ಬರ್ತಿದ್ದೀನಿ. ಲೆಟರ್ ಬರ್ದಿದ್ದು ಯಾರನ್ನು ಮೆಚ್ಚೋದಕ್ಕಲ್ಲ, ನನ್ನ ಮನಸ್ಸಿಗೆ ಬಂತು. ಯಾವ ಕಲಾವಿದರಿಗೂ ಅದು ಆಗಬಾರ್ದು, ಯಾರಿಗೂ ಆಗಬಾರ್ದು. ಎಷ್ಟೇ ಕೋಪ ಇರಲಿ, ಏನೇ ಇರಲಿ, ಪಬ್ಲಿಕ್ಕಲ್ಲಿ ದಟ್ ಇಸ್ ನಾಟ್ ಕಲ್ಚರ್. ಇಟ್ ಈಸ್ ನಾಟ್ ಅಬೌಟ್ ಹಿಮ್ ಆರ್ ಎನಿಬಡಿ, ಇಟ್ ಈಸ್ ನಾಟ್ ಕಲ್ಚರ್. ನಮ್ಮ ಕರ್ನಾಟಕ ಅದಕ್ಕೆ ಹೆಸರು ಮಾಡಿಕೊಡುದು, ನಮ್ಮ ಜನ ಅದಕ್ಕೆ ಹೆಸರು ಮಾಡಿಕೊಡುದು. ನಾಳೆ ಪಬ್ಲಿಕ್ಕಲ್ಲಿ ಯಾವುದೇ ದೊಡ್ಡ ಹೀರೋ ಆಗಲಿ, ಇನ್ನೊಬ್ಬ ಲೀಡರ್ ಆಗಲಿ, ನೀವೇ ಆಗಲಿ, ನಿಲ್ಲೋದಕ್ಕೆ ಹೆದರಬಾರ್ದು. ಯಾರೋ ಹಿಂಗೆ ಮಾಡ್ಬಿಟ್ರೆ ಹಿಂಗಪ್ಪ ಅಂದ್ಬಿಟ್ಟು ಅಂತ ಅದು ಆಗ್ಬಿಡ್ದಲ್ಲ. So I wrote it. That is from a nobody forced me. ತಪ್ಪಾಗತ್ತೆ. ಅದವ್ರವ್ರು ತಿಳುವಳಿಕೆ. ನಾನೇನು ಹೇಳ್ತಾ ಇದ್ದೀನಿ, ಒಬ್ಬ ವ್ಯಕ್ತಿ ಸಮಾಜದಲ್ಲಿ ಅಷ್ಟು ದೊಡ್ಡ ಮಟ್ಟಿಗೆ ಬೆಳೆದಿದ್ದಾನಂದ್ರೆ ಅವನು ಒಂದು ಸ್ವಂತಿಕೆ ಇರುತ್ತೆ. ನಾವಿರೋದ್ರಿಂದ ನಾವು ತಿದ್ದುತ್ತಾ ಇದ್ವಿ ಅಂತ ಹೇಳೋಕ್ಕಾಗಲ್ಲ. ನೋಡಿ, ನನ್ನ ಜವಾಬ್ದಾರಿ ನನ್ನ ಮೊದಲು ಈ ಪ್ರಪಂಚಕ್ಕೆ ತಂದಿರೋದವಳನ್ನ ನಾನು, ಅದು ನನ್ನ ಜವಾಬ್ದಾರಿ, ನೀವು ಒಪ್ಕೋತೀನಿ. ಅದನ್ನ ತಿದ್ದಬೇಕಾ ಮಾಡ್ಬೇಕಾ, ಅಲ್ಲೇ ಕುತ್ಕೊಂಡು ಒಪಿನಿಯನ್ ಕೇಳ್ತಾ ಇರ್ತೀವಿ. ಫಸ್ಟ್ ತಿದ್ದಕ್ಕೆ ನಿಮಗೇನು ಬೇಕು ಹೇಳು ಅಂದ್ಬಿಟ್ಟು. ಇನ್ನೊಬ್ಬರನ್ನ ತಿದ್ದೋ ಶಕ್ತಿ ನನಗೆ ಎಲ್ಲಿಂದ ಬರ್ಬೇಕು ಹೇಳಿ? ಅವ್ರೇನಾದ್ರು ಗೌರವ ಕೊಟ್ಟು ನನ್ನ ಮಾತು ಕೇಳ್ತಾರಂದ್ರೆ ಹೇಳಬಲ್ಲೆ ನಾನು. ತಿದ್ದೋಷ್ಟು ಐ ಆಮ್ ನಾಟ್ such a big saint. There are few things as friends probably ನಾವು ಕುತ್ಕೊಂಡಾಗ ಡಿಸ್ಕಸ್ ಮಾಡ್ತಾ ಇದ್ವಿ. ಹೋಗುಗಳು ಬೇಡ ಅಂತೆಲ್ಲ ಬರೋದು. ಆ ಒಂದು ಬೌಂಡ್ರಿ ದಾಟದ ಮೇಲೆ ಏನಾಗುತ್ತೆ, ನಾನು ಇದ್ದಿದ್ರೆ ಅದು ದೊಡ್ಡ ಹಮ್ಮಿನ ಮಾತಾಗಿದೆ. ಐ ಡೋಂಟ್ ಥಿಂಕ್ ಐ ವಾಂಟ್ ಟು ಕಮ್ ದೇರ್. ಇಟ್ ಇಸ್ ದೇರ್ ಲೈಫ್. See, let's not get into all that. I think pain is pain. ಅವರವರ ಕುಟುಂಬಕ್ಕಾಗೋ ನೋವುಗಳು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ, ನಮಗಾಗ ನಮಗೆ ಗೊತ್ತಿರುತ್ತೆ. ವಿಲ್ ಯು ಟ್ರಸ್ಟ್ ದಟ್? ಏನು ನಮ್ಮ ಮನೆಗೆ ಬಂದು ಏನು ಮಾಡೇ ಇಲ್ಲ, ಏನು ನೋಡೇ ಇಲ್ಲ. ನೀವು ಮತ್ತೆ ಕೆಲವ್ರು ಹೆಂಗೆ ಗಾಂಧಿಗಳ ತರ ಅಲ್ಲಿ ಕೂತಿದ್ದೀರಾ ಅಂದ್ರೆ ಏನೂ ನಮ್ಮ ಬಗ್ಗೆ ಗೊತ್ತಿಲ್ಲ ಅನ್ನೋ ತರ. ಇದು ತಪ್ಪಾಗುತ್ತೆ. ಎಸ್ ಸರ್, ನಾನು ಡೈರೆಕ್ಟರ್ ಆದ್ಮೇಲೆ, ಫೋಟೋಗ್ರಾಫ್ ಆದ್ಮೇಲೆ ಎಷ್ಟೋ ಕಲಾವಿದರಿಗೆ ಕತೆ ಬರೆದು ಓದಿಗಿರೋ ಡೈರೆಕ್ಟರ್ ಅವಾಗಲೇ ನಾನು. ಕೆಲವ್ರು ಒಪ್ಕೊಂಡ್ರು, ಕೆಲವ್ರು ಒಪ್ಕೊಂಡಿಲ್ಲ, ಮಾಡಲಿಲ್ಲ. ಸಿನಿಮಾ ಇಸ್ ನಾಟ್ ಜಸ್ಟ್ ಅಬೌಟ್ ಮೀ ಸರ್, ಸಿನಿಮಾ ಇಸ್ ಅಬೌಟ್ ಎವ್ರಿಬಡಿ. ಕೆಲವು ಕತೆಗಳು ಓಕೆ ಆಗ್ತವೆ, ನಮ್ಗಿನ್ನ ಬೇರೆಯವ್ರಿಗೆ ಸೂಟ್ ಆಗ್ತವೆ. ಸ್ವಾರ್ಥಗಳಿಲ್ಲದೆ ಮಾಡ್ಬೋದು ಅಂತ ಬಂದಲ್ಲ, ಆ್ಯಂಡ್ ಅವರಿಗೂ ನಂಬಿಕೆ ಬೇಕಲ್ಲ. ಇಲ್ಲಿ ಏನಾಗುತ್ತೆ, ಕತೆ ತೊಗೊಂಡು ಹೋದ ತಕ್ಷಣ ಫಸ್ಟ್ ನಮ್ಮನ್ನ ಡೌಟಲ್ಲಿ ನೋಡ್ತಾರೆ, ಅವರೇ ಮಾಡ್ಬೋದು, ನಮ್ಮ ಹತ್ರ ಯಾಕೆ ಬಂದಿದ್ದಾರೆ ಅಂತ. ಆ ಥರದ ಉತ್ತರ ಸಿಗಲ್ಲ. ಪ್ರೊಡಕ್ಷನ್ ಹೌಸ್ ಅಂತ ಇದೆ, ನಾವು ಮಾಡ್ತಾ ಇದ್ದೀವಿ. ಇನ್ಫ್ಯಾಕ್ಟ್ ಪ್ರಿಯಾ ಅವರು ಕೂಡ ಸುಪ್ರಿಯಾನ್ವಿ ಪ್ರೊಡಕ್ಷನ್ಸ್ ಅಂತ ಇದೆ, ಅವರು ಸುಪ್ರಿಯಾ ಕ್ರಿಯೇಷನ್ಸ್ ಪ್ರೊಡಕ್ಷನ್ಸ್ ಮಾಡಿದ್ದಾರೆ. ಶಿ ಆಲ್ಸೋ ವಾಂಟ್ಸ್ ಟು ಗೆಟ್ ಇನ್. ಅದೆಲ್ಲ ನಡೀತಾ ಇರುತ್ತೆ ಸರ್. ಐ ಥಿಂಕ್ ಆ್ಯಂಡ್ ಮೋರ್ ದೆನ್ ಎನಿಥಿಂಗ್ ಇಷ್ಟೇ ನಮಗೂ ಪ್ರಪಂಚದಲ್ಲಿ ಗೊತ್ತಿರೋದು, ಸಿನಿಮಾ. ನಾವು ಏನೇ ಬೆಳೆದ್ರು ಮಾಡಿದ್ರು ಇದ್ರ ಅಕ್ಕಪಕ್ಕನೇ ಇರ್ತೀವಿ, ಜಾಸ್ತಿ ದೂರ ಹೋಗಕ್ಕೆ ಸಾಧ್ಯ ಇಲ್ಲ. ನೋ, ದಟ್ ಇಸ್ ಗೋಯಿಂಗ್ ಆನ್ ಫ್ಲೋರ್ ಸರ್. ಅಂದರೆ ಜಿಮ್ಮಿ ಬಂದ್ಬಿಟ್ಟು ಏನಾಯ್ತು, ಸರ್ಟನ್ ಸ್ಕ್ರಿಪ್ಟ್ ಲೆವೆಲಲ್ಲಿ ನನಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ, ಹುಡುಗನಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ. ಸೊ ನಾನು ನನ್ನ ಸಂಚಿತ್ ಹತ್ರ ಕುತ್ಕೊಂಡು ನಾನು ಯಾವಾಗಲೂ ಮಾತಾಡ್ತೀನಿ. ಐ ಪ್ರಿಫರ್ ಟು ಹಿಯರ್ ಹಿಮ್ ದ್ಯಾನ್ ಗಿವ್ ಒಪಿನಿಯನ್. ಹಿ ನೆವರ್ ಆಸ್ಕ್ಸ್ ಅಂಡ್ ಐ ನೆವರ್ ಅಡ್ವೈಸ್ ಹಿಮ್. ಸೊ ಕೀಪ್ ದಟ್ ಇನ್ ಮೈಂಡ್. ಸೊ ಐ ಡೋಂಟ್ ಕಂಟ್ರೋಲ್ ಹಿಮ್. ಅವರು ಕೆಲವು ಡಿಸ್ಕಷನ್ಸಲ್ಲಿ ಇನ್ನೂ ಒಂದು ಕನ್ಫರ್ಮ್ ಆಗಿಲ್ಲ. ಆ ಮಧ್ಯದಲ್ಲಿ ತುಂಬ ಜನ ಅಪ್ರೋಚ್ ಮಾಡಿದ್ದಾರೆ ಸಂಚಿತಿಗೆ, ಡೈರೆಕ್ಟ್ ಮಾಡೋಕ್ಕೆ, ಪ್ರೊಡಕ್ಷನ್ ಮಾಡೋದಕ್ಕೆ. ಸೊ ನಾನು ಹೇಳಿದ್ದವರಿಗೆ, ನೀನು ಮಾಡ್ತಾ ಇರಿ, ಬಟ್ ಸೈಮಲ್ಟೇನಿಯಸ್ ಆಗಿ ಮನೆ ಬಾಗಿಲಿಗೆ ಬಂದು ಯಾರು ಪ್ರೊಡಕ್ಷನ್ ಮಾಡಬೇಕು ಅಂತಂದ್ರೆ ಚೂರು ಗಮನ ಇಡೋದ್ರ ಮೇಲೆ.
ಹಿಯರ್ ದೆಮ್ ಔಟ್, ಡೂ ಇಟ್. ಆನ್ ಇಂಟೆಲಿಜೆಂಟ್ ಮ್ಯಾನ್ ಇಸ್ ಸಂಬಡಿ ಹೂ ಕೊಲಾಬ್ರೇಟ್ಸ್ ವಿತ್ ಎವ್ರಿಬಡಿ. ನಿಮ್ಗೆ ಯಾವ್ದು ಕರೆಕ್ಟ್ ಪರ್ಫೆಕ್ಟ್ ಅನ್ಸುತ್ತೋ ನೀವು ಮಾಡಿ. ಕೆ ಪಿ ಶ್ರೀಕಾಂತ್ ಮತ್ತೆ ನವೀನ್ ಅವ್ರಿಗೂ ಕರೆದು ನಾನು ಇದೇ ಹೇಳಿದೆ, ಸಪೋಸ್ ಅವ್ನಿಗೆ ಇನ್ನೊಂದು ಸಿನಿಮಾ ಓಕೆ ಆಗಿ ಅದು ಓಕೆ ಅಂದ್ರೆ ನಿಮಗೆ ಓಕೆನಾ ಫಸ್ಟ್ ಮಾಡೋದ್ರಲ್ಲಿ? ಕೆ ಪಿ ಟು ಎವ್ರಿಬಡಿ ಸೆಟ್ ಡೆಫಿನೆಟ್ಲಿ ನಾಟ್ ಸರ್, ಮಾಡಿ ನಮ್ಗೆ ಆಮೇಲೆ ಮಾಡಿ, ಏನು ನಿಮ್ಗೆ ಯಾವ್ದು ಕರೆಕ್ಟ್ ಅನ್ಸುತ್ತೋ ಮಾಡಿ ಅಂದ್ಬಿಟ್ಟು ಅಂತ. ಸೊ ಈಸ್ ಡೂಯಿಂಗ್, ಅಂಡ್ ಐ ಥಿಂಕ್ ಶಾರ್ಟ್ಲಿ ವಿ ಆರ್ ವಿತ್ ದ ಅನೌನ್ಸ್ಮೆಂಟ್ ವಿಲ್ ಹ್ಯಾಪನ್. ಅನೌನ್ಸ್ ಆಗಿದೆಯಲ್ಲ, ಮಾಡಿದ್ ನಂದು ಡೈರೆಕ್ಷನ್ ಏನು ಮಾಡಬೇಕು ಅಂತ ಇದ್ವಿ. ಕಾರ್ತಿಕ್ ನನ್ನ ಸಹೋದರ, ಯೋಗಿ ಕೂಡ ನಮ್ಮ ಫ್ರೆಂಡ್, ಮನೇಲಿ ಇರ್ತಾನೆ ಯಾವಾಗಲೂ. ಸೊ somehow I think they're wonderful two human beings in my life.